ದಾವಣಗೆರೆ ಮಧ್ಯ ಕರ್ನಾಟಕ ಇಲ್ಲಿ ಹೋರಾಟಗಳು ಪ್ರಾರಂಭ ಆದರೆ ಕನ್ನಡ ಪರ ಹೋರಾಟಗಳಿರ್ಬೋದು, ಯಾವುದೇ ಹೋರಾಟ ಇರ್ಬೋದು, ಇದು ರಾಜ್ಯಕ್ಕೆ ದಿಕ್ಸೂಚಿ. ರೈತರ ಪರವಾಗಿ ರೈತರ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ಏನು ಭತ್ತ ಮೆಕ್ಕೆಜೋಳ ಅತಿ ಹೆಚ್ಚು ನಾವು ಬೆಳೀತಕ್ಕಂಥ ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತ ಒಂದೇ ಕಾರಣಕ್ಕೆ ಈಗಾಗಲೇ ಹೇಳಿದ ಅಧ್ಯಕ್ಷರು ಹೊನ್ನಾಳಿಯಿಂದ ಪ್ರಾರಂಭ ಆಗಿದೆ ದಿಕ್ಸೂಚಿ. ನಮ್ಮ ಹೋರಾಟಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ನೆಪ ಮಾತ್ರಕ್ಕೆ ಮೊನ್ನೆ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಅದು ಅವರ ಕಾವೇರಿ ನಿವಾಸದಲ್ಲಿ ಕೆಲವು ಜೊತೆ ಸಭೆ ಮಾಡಿದರು. ಆದರೆ ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡಲಿಲ್ಲ. ಮಧ್ಯ ಕರ್ನಾಟಕ ಹೋರಾಟಗಳು ಯಶಸ್ವಿಯಾಗುತ್ತೆ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಇಲ್ಲಿಂದ ಪ್ರಾರಂಭ ಆಗುತ್ತೆ, ನಾವು ಮೊನ್ನೆ ಹೊನ್ನಾಳಿಂದ ಪ್ರಾರಂಭ ಮಾಡಿದ್ವಿ. ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಆಟಗಳು ನಡೆಯಲ್ಲ. ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಅಂಕುಶ. ಇಲ್ಲಿ ರಾಜ್ಯದ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ ಯಾವ ರೀತಿ ಹೋರಾಟ ಸ್ವರೂಪ ಮಾಡಬೇಕು ರಾಜ್ಯದಲ್ಲಿ, ಅಥವಾ ಬೆಳಗಾಂ ಸುವರ್ಣಸೌಧ ಮುತ್ತಿಗೆ ಅವರೆಲ್ಲ ಅವರು ನಿರ್ಣಯ ಮಾಡ್ತಾರೆ. ಅದನ್ನು ಗೋಷ್ಠಿ ಮಾಡೋ ಅಧಿಕಾರ ನನಗಿಲ್ಲ. ನಾವು ನಮ್ಮ ದಾವಣಗೆರೆ ಜಿಲ್ಲೆ ಇದು ಮಧ್ಯ ಕರ್ನಾಟಕ ಗಂಡು ಮೆಟ್ಟಿನ ಭೂಮಿ, ಇಲ್ಲಿಂದ ಹೋರಾಟ ಪ್ರಾರಂಭ ಆಗುತ್ತೆ. ಈಗಾಗಲೇ ಅಧ್ಯಕ್ಷ ಹೇಳಿದರು, ಅಂಬೇಡ್ಕರ್ ಅಲ್ಲಿ ಮಾಲಾರ್ಪಣೆ ಮಾಡಿ ಜಿಲ್ಲಾ ಅಧ್ಯಕ್ಷರು ಯಾವ ರೀತಿ ಸ್ವರೂಪ ಇರಬೇಕು ಮತ್ತು ಹೋರಾಟಗಳಿರಬೇಕು, ಚಕ್ಕಡಿ ಟ್ರ್ಯಾಕ್ಟ್ರುಗಳು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಮಿಟಿ ನಿರ್ಣಯ ಮಾಡುತ್ತೆ. ನಾವು ರಾಜ್ಯದ ಅಧ್ಯಕ್ಷರ ನಡೀತಕ್ಕಂಥ ನೇತೃತ್ವ ಹೋರಾಟಕ್ಕೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ರೈತ ಬಂಧುಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಈ ಸರ್ಕಾರಕ್ಕೆ ಬಾರಿಕೋಲ್ ಚಳವಳಿ ಮಾಡೋದಕ್ಕೆ ಸಹಕಾರ ಕೊಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀವಿ. ಆದರೆ ನಾವು ಹೇಳ್ತಾ ಇದ್ದೀವಿ, ನೀವು ಮೆಕ್ಕೆಜೋಳ ಸಂಪೂರ್ಣ ಖರೀದಿ ಮಾಡಬೇಕು, ವರ್ತಕರ ಮೇಲೆ ಒತ್ತಡ ಹಾಕಿರಾಗಲ್ಲ. ರಾಜ್ಯ ಸರ್ಕಾರ ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕು. ನೋಡಿ, ಖಾಲಿ ಚೀಲ ಬೇಕು, ಅಲ್ಲೆಲ್ಲ ಸಲಕರಣೆ ಜೋಡಣೆ ಮಾಡ್ಕೋಬೇಕು, ಗೋಡನ್ಗಳು ಬೇಕು. ಎಲ್ಲಿ ಸರ್ಕಾರಿ ಗೋಡನ್ಗಳು ಸಾಲದು, ಖಾಸಗಿ ಗೋಡನ್ ಮಾಲೀಕರಿಗೆ ಅಡ್ವಾನ್ಸ್ ಕೊಡಬೇಕು. ಇವೆಲ್ಲ ಪೂರ್ವ ಸಿದ್ಧತೆಯೇ ಇಲ್ಲ. ಯಾವುದೇ ಸಿದ್ಧತೆ ಇಲ್ಲದೆ ಸುಮ್ಮನೆ ಮಾಧ್ಯಮ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಅಂದರೆ ಅವ್ರ ಕುರ್ಚಿ ಕದರ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ನಾಟಕೀಯವಾಗಿ ಮೌಖಿಕ ಆದೇಶ ಮಾಡೋ ಮುಖ್ಯಮಂತ್ರಿಗಳೇ ಸರ್ಕಾರ ಆದೇಶ ಮಾಡಬೇಕು, ಖರೀದಿ ಮಾಡಬೇಕು. ಇದ್ರ ಜೊತೆ ಭತ್ತ ಕೇವಲ ನೋಂದಾವಣೆ ಮಾಡ್ಕೊಂತಿದ್ದಾರೆ. ನೋಂದಾವಣೆ ಮಾಡಿ ಸಾಲದು, ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡಿದೆ, ನೀವು ರಾಜ್ಯ ಸರ್ಕಾರ ಹೆಚ್ಚುವರಿ ಹಣವನ್ನು ಕೊಟ್ಟು ಬಿಡುಗಡೆ ಮಾಡಬೇಕು. ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಧ್ಯ ಕರ್ನಾಟಕದಿಂದ ತೆಗೆದುಕೊಂಡು ಹೋಗಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಾಳಿ ಬರ್ತಾರೆ. ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ರಾಜ್ಯದ ಅಧ್ಯಕ್ಷರ ಒಂದು ಹಿಂದೆ ಯಡಿಯೂರಪ್ಪ ಅಂದರೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುವುದು. ರೈತ ನಾಯಕ ಯಾವ ರೀತಿ ಯಡಿಯೂರಪ್ಪ ರೈತ ನಾಯಕರು ರೈತನ ಪರ ಬಜೆಟ್ ಕೊಟ್ಟರು, ಅದೇ ರೀತಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ನಾವು ಕೇಳ್ತೀವಿ, PM ಕಿಸಾನ್ ಸಮ್ಮಾನ್ 6,000 ಕೊಟ್ಟರು, ನೀವು ಕೊಟ್ಟರು ಸ್ವಾಮಿ, ಬಂದ್ ಮಾಡಿದ್ರಿ. ಯಡಿಯೂರಪ್ಪ 4,000 ಕೊಡಲಿಲ್ವಾ? ರೈತನ ವಿದ್ಯಾನಿಧಿ ಬೊಮ್ಮಾಯಿ ಆದೇಶ ಕೊಟ್ಟರು, ಆ ವರ್ಷ ಕೊಟ್ವಿ ನಾವು. ಯಾಕ್ರಿ ಬಂದ್ ಮಾಡಿ ಸಿದ್ದರಾಮಯ್ಯನವರೇ? ಇವತ್ತು ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ 3 ಲಕ್ಷ 4 ಲಕ್ಷ ಬರ್ತಾ ಇದೆ. ಈ ಸರ್ಕಾರ ಸತ್ತೋಗಿದೆ, ಮಲಗಿದ ಸತ್ತೋಗಿರೋ ಇದು ಒಂದು ರೀತಿ ಜೀವಂತ ಶವ ಅಷ್ಟೇ. ಆದರೆ ನನಗೆ ಈ ಸರ್ಕಾರ ಭಾಳ ದಿವಸ ಇರಲ್ಲಂತ ವಿಶ್ವಾಸ ಇದೆ. ಸರ್ಕಾರ ಅವ್ರ ಕುರ್ಚಿ ಕಚ್ಚಾಟದಲ್ಲಿ 100 ಪತನ ಆಗುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗೋದು ಬೇಡ ಸ್ವಾಮಿ, ಖರೀದಿ ಮಾಡಿರಿ ಅಂತೇಳಿ ಒತ್ತಾಯ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ ದಾವಣಗೆರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ.